ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕುರಿಗಳ ಕಳ್ಳತನ ಹೆಚ್ಚಾಗುತ್ತಿದ್ದು ಆಯಾ ತಾಲೂಕುಗಳಲ್ಲಿ ಪ್ರಕರಣಗಳು ದಾಖಲಾಗುತ್ತಿದೆ. ಈ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಶಕ್ಸರ್ ಅವರು ಕಳ್ಳತನ ಮಾಡಿರುವವರ 2 ಗುಪ್ತ ತಂಡಗಳನ್ನು ಬಂಧಿಸಲಾಗಿದೆ ಎಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಈ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಾಗುತ್ತಿದೆ. ಬೇರೆ ಜಿಲ್ಲೆಗಳಿಂದ ಹಾಗೂ ನೆರೆಯ ರಾಜ್ಯಗಳಿಂದ ಕುರಿಗಳ ಕಳ್ಳರು ಬಂದು ಹಳ್ಳಿಗಳಲ್ಲಿ ಕುರಿಗಳನ್ನು ಕಳ್ಳತನ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೆ. ಸೊ ಸುಮಾರು ಜನ ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಇಂದ ಬಂದು ರೆಗ್ಯುಲರ್ ಆಗಿ ಹಳ್ಳಿ ಕಡೆ ಹೋಗಿ ಕುರಿ ಕಳ್ಳತನ ವಗೇರೆ ಜಾಸ್ತಿ ಮಾಡ್ತಾ ಇದ್ದಾರೆ. ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಿ 2 ಗ್ಯಾಂಗ್ಸ್ ಯಾವುದು ಇನ್ವಾಲ್ವ್ ಇತ್ತು ಅವ್ರ ಮೇಲೆ ಸ್ಟ್ರಿಕ್ಟ್ ಕ್ರಮ ತಗೊಂಡಿದ್ದೀವಿ. ಮತ್ತೆ ಅದೇ ರೀತಿಯ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡ್ತೀವಿ ಪಬ್ಲಿಕ್ಗೆ ಈ ಥರ ಏನಾದರೂ ಕೇಸಸ್ ಆಗ್ತಾ ಇದೆ ಪೊಲೀಸ್ಗೆ ಗಮನಕ್ಕೆ ಹೇಳಬೇಕು. ರೆಗ್ಯುಲರ್ ಆಗಿ ಕಳ್ಳತನ ಮಾಡ್ತಾರೆ ಅಥವಾ ಈ ಹಬ್ಬದ ಟೈಮಲ್ಲಿ ಮಾತ್ರ ಕಳ್ಳತನ ಮಾಡ್ತಾರೆ? ನೋಡಿ, ಫಸ್ಟ್ ಇದು ನಾರ್ಮಲಿ ಸ್ಟಾರ್ಟ್ ಆಗುತ್ತೆ ವಿಂಟರ್ ಸೀಸನ್ ಟೈಮಲ್ಲಿ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಯಾಕೆ ಜನ ಜಾಸ್ತಿ ಬೇಗ ನಿದ್ರೆ ಮಾಡೋಕ್ಕೆ ಹೋಗ್ತಾರೆ. ಮತ್ತು ಈ ಕುರಿ ಮತ್ತು ಬೇರೆ ಕೆಟಲ್ ವಗೇರೆ ಏನಿದೆ ಅವ್ರಿಗೆ ಹೊರಗಡೆ ಬಿಟ್ಟು ಜಾಸ್ತಿ ನೋಡಲ್ಲ ಸರಿಯಾಗಿ ಥರ ಅದನ್ನು ಯೂಸ್ ಮಾಡಿಕೊಂಡು ಈ ಥರ ಟಾರ್ಗೆಟ್ ಮಾಡ್ತಾರೆ ಈ ಕುರಿ ಕಳ್ಳರು. ಜೊತೆಗೆ ಹಬ್ಬ ವಗೇರೆ ಜಾಸ್ತಿ ಬರುತ್ತೆ, ಆ ಟೈಮಿಗೆ ಕೂಡ ಟಾರ್ಗೆಟ್ ಮಾಡ್ತಾರೆ. ಸೊ ಅದೇ ರೀತಿಯ ನಾವು ಅವರಿಂದ ರಿಕವರಿ ಕೂಡ ಮಾಡಿದ್ದೀವಿ. ಸೊ ಮುಂದೆ ಈ ಥರದ್ದು ಆಗಬಾರ್ದು, ಆ ವಿಚಾರ ಬಗ್ಗೆ ಕೂಡ ಸ್ಟ್ರಿಕ್ಟ್ ಕ್ರಮ